144 ವರ್ಷಗಳ ನಂತರ ಆಗ್ತಾ ಇರುವಂಥ ಮಹಾಕುಂಭಮೇಳದಲ್ಲಿ ಆಗಿರುವಂಥ ಅನಾಹುತ, ಅಲ್ಲಿ ನಡೆದಿರುವಂಥ ಘಟನೆಯನ್ನು ಕೆಲವೊಂದಿಷ್ಟು ವಿಚಾರಗಳನ್ನು ತಿಳ್ಕೊಂಡಾಗ ಗೊತ್ತಾಯಿತು. ಆ ಜಾಗ ಏನಿದೆಯಲ್ಲ, ಅದು ತ್ರಿವೇಣಿ ಸಂಗಮ. ಸರಸ್ವತಿ ಇಲ್ಲ, ಅದು ಅಂತರ್ಗತವಾಗಿ ಮೇಲ್ಗಡೆಗೆ ಬರುತ್ತೆ ಅನ್ನುವಂಥ ಜಾಗ. ಒಂದು ಗಂಗೆ ಮತ್ತು ಯಮುನೆ ಸೇಗುವಂಥ ಜಾಗ ಏನಿದೆ, ಅಲ್ಲೇ ಸರಸ್ವತಿನೂ ಕೂಡ ಹುಟ್ಕೊಳ್ತಾಳೆ. ಹಾಗಾಗಿ ಆ ಜಾಗ ಜೊತೆಗೆ ಆ ಅಮೃತ ಬಿಂದು ಅಲ್ಲಿ ಬಂದಿರುವಂಥ ಜಾಗ ಅದೇ ಅಂತ ತಿಳ್ಕೊಂಡು ಜನ ಅಲ್ಲೇ ಹೋಗಿ ಸ್ನಾನ ಮಾಡಬೇಕು ಅನ್ನೋ ಹೋಗಿದಂಥ ಪರಿಣಾಮವಾಗಿ ನಿನ್ನೆ ಆಗಿರುವಂಥ ಅನಾಹುತ ಇದು. ಮಹಾಕುಂಭಮೇಳದಲ್ಲಿ 30 ಮಂದಿ ಸಾವನ್ನಪ್ಪಿದ್ದಾರೆ. ಈ ಸಾವಿನ ಸಂಖ್ಯೆ ಇನ್ನೂ ಹೆಚ್ಚಾಗಬಹುದು ಅಂತಿದ್ದಾರೆ. ಸದ್ಯಕ್ಕೆ ಇನ್ನೂ ಯಾವುದೇ ರೀತಿಯಾದಂಥ ಅಪ್ಡೇಟ್ಸ್ಗಳನ್ನು ಉತ್ತರ ಪ್ರದೇಶ ಸರ್ಕಾರ ಕೊಟ್ಟಿಲ್ಲ. ಕಾಲ್ತುಳಿತದಲ್ಲಿ 4 ಕನ್ನಡಿಗರು ಇದರಲ್ಲಿ ಸಾವನ್ನಪ್ಪಿರುವಂಥದ್ದು. ಈಗಾಗಲೇ ಅವರ ಮೃತದೇಹಗಳನ್ನು ಕೂಡ ತರ್ತಾ ಇದ್ದಾರೆ. ಬೆಳಗಾವಿಗೆ ಕನ್ನಡಿಗರ ಪಾರ್ಥಿವ ಶರೀರ ಬಂದು ತಲುಪುತ್ತೆ. ಇದರ ಜೊತೆಗೆ ಬಹಳ ಮುಖ್ಯವಾಗಿರುವಂಥ ವಿಚಾರವನ್ನು ಕೂಡ ಹೇಳ್ತೀನಿ. ಮಧ್ಯರಾತ್ರಿ ವೇಳೆಗೆ ಮೃತದೇಹಗಳು ಹೀಗೆ ರವಾನೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅವತ್ತು ರಾತ್ರಿ ಅಲ್ಲಿಗೆ ಮಲ್ಕೊಳ್ಳೋಕೆ ಬಿಟ್ಬಿಟ್ಟಿದ್ರಂತೆ. ಕೆಲವರು ಹಾಗೆ ಮಲ್ಕೊಂಡಿದ್ದಾರೆ, ಅವ್ರ ಮೇಲೆ ತೊಳ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅದರ ಪರಿಣಾಮಗಳು ಈ ರೀತಿಯಾಗಿ ಹೋಗಿದೆ. ಅದರೊಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಪ್ರಯಾಗ್ರಾಜ್ ಕಾಲ್ತುಳಿತದಲ್ಲಿ ಕನ್ನಡಿಗರ ಸಾವು. ಬೆಳಗಾವಿಗೆ ಕನ್ನಡಿಗರ ಪಾರ್ಥಿವ ಶರೀರ. ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ. ಪ್ರಯಾಗ್ರಾಜ್ ಮಹಾಕುಂಭಮೇಳ ಕಾಲ್ತುಳಿತದಲ್ಲಿ ಮೃತಪಟ್ಟ ಬೆಳಗಾವಿ ಮೂಲದ 4 ಕನ್ನಡಿಗರ ಪಾರ್ಥಿವ ಶರೀರ ಕೆಲವೇ ಕ್ಷಣಗಳಲ್ಲಿ ಬೆಳಗಾವಿಗೆ ಆಗಮಿಸಲಿದೆ. ದೆಹಲಿಯಿಂದ ಬೆಳಗಾವಿಗೆ ಪಾರ್ಥಿವ ಶರೀರಗಳು ಏರ್ಲಿಫ್ಟ್ ಆಗಿದ್ದು ಯಾವುದೇ ಕ್ಷಣದಲ್ಲೂ ಬೆಳಗಾವಿಗೆ ಬರಲಿದೆ. ದೆಹಲಿಯ ಸ್ಥಳೀಯ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆದಿದ್ದು ಬೆಳಗಾವಿ ಡಿಸಿ ಮೊಹಮ್ಮದ್ ರೋಷನ್ ಹಾಗೂ ಉನ್ನತ ಅಧಿಕಾರಿಗಳು ಪಾರ್ಥಿವ ಶರೀರವನ್ನು ಬೆಳಗಾವಿಗೆ ರವಾನಿಸೋಕೆ ಸಹಕರಿಸಿದ್ದಾರೆ. ನಾವೇನು ತಿಳ್ಕೊಂಡಿದ್ವಿ ಸರ್, ನಾವು ಎದಕ್ಕೆ ಹೋಗಿದ್ವಿ ಸರ್ ಅಲ್ಲಿ? ಸಂಗಮ ಸ್ನಾನ ಮಾಡಿ ನಾವು ಏನೋ ಒಂದು ಮಾಡ್ಕೊಂಡು ಬರ್ಬೇಕಂತ ಹೋಗಿದ್ವಿ. ಅಲ್ಲಿ ಹೋಗಿ ಹಿಂಗೆ ನಮ್ಮ ಫ್ರೆಂಡ್ಸ್ಗೆ ಅವ್ರ ಅಮ್ಮನಿಗೆ ಹಿಂಗೆ ಆಗ್ತಿದೆ ಅಂತ ನಾವು ಮನಸ್ಸಲ್ಲಿ ಅಂದ್ಕೊಂಡಿರಲಿಲ್ಲ ಸರ್. ನಂಗೆ ಇನ್ನೊಂದು ಬಿಲೀವ್ ಆಗ್ತಿಲ್ಲ, ಮೇಘ ಇದ್ದಾಳೆ ಅಂತಾನೆ ಅದೇ ನಾನು. ಅವಳು ಹೋಗಿಲ್ಲ ಸರ್, ಅವಳು ಇದ್ದಾಳೆ ಸರ್. ತುಂಬ ಚಿಕ್ಕವಳು ಸರ್ ಅವಳು. ನಾವು ತುಂಬ ಕ್ಲೋಸ್ ಅಂದರೆ ಕ್ಲೋಸ್ ಫ್ರೆಂಡ್ಸ್ ಇದ್ವಿ ಸರ್. ಇದನ್ನು ಅಂದ್ಕೊಂಡಿರಲಿಲ್ಲ ಸರ್. ಪ್ರತಿ ಕ್ಷಣ ನೆನಪಾಗ್ತಿದೆ ಸರ್. ಅವಳು ಜಾಕೆಟ್ ಒಂದೇ ಸಿಕ್ತು ಸರ್ ಅಲ್ಲಿ. ಮೇಘಾಗೆ ಸಾವಿನ ಮುನ್ಸೂಚನೆ ಕೊಟ್ಟಿದ್ದ ಶ್ವಾನ. ಬೆಳಗಾವಿಯ ವಡಗಾವಿಯ ಮೇಘ ಹಾಗೂ ಜ್ಯೋತಿ ಹತ್ತಾರವ ಮೇಘ ಕೊನೆಯ ಕ್ಷಣಗಳನ್ನು ನೆನೆದು ಕುಟುಂಬಸ್ಥರು ಕಣ್ಣೀರಿಡ್ತಿದ್ದಾರೆ. ಮೇಘ ತೆರಳೋಕ್ ಮುಂಚೆ ಪ್ರೀತಿಯ ಶ್ವಾನ ಸನ್ನಿ ಊಟ ಬಿಟ್ಟಿತ್ತಂತೆ. ಹೋಗೋ ಮುಂಚೆ ಶ್ವಾನ ಸನ್ನಿಯನ್ನ ಸಂತೈಸಿ ಪ್ರಯಾಗ್ರಾಜ್ಗೆ ಮೇಘ ಹೊರಟು ನಿಂತಿದ್ರಂತೆ. ಹಠ ಹಿಡಿದು ಕುಂಭಮೇಳಕ್ಕೆ ಹೋದ ಮೊಮ್ಮಗಳು ಬರಲೇ ಇಲ್ಲ ಅಂತ ಅಜ್ಜಿ ಕಣ್ಣೀರು ಹಾಕಿದ್ದಾರೆ. ಬ್ಯಾಡಂತ ಅಂದರೆ ಎಷ್ಟು ಹಠ ಮಾಡಿ ಹೋದ್ರು ನನಗೆ. ಇನ್ನು ಸಣ್ಣ ಹುಡುಗರು ಇಷ್ಟ ಅಂತ ನಾವು ಕಳಿಸ್ಕೊಟ್ಟು ಒತ್ತಾಯ ಮಾಡೋಣ. ಮತ್ತು ಒಮ್ಮೆ ಹಿಂಗೆ ಆಗ್ತದೆ ಅಂತ ನನಗೆ ಗೊತ್ತಾಗಲಿಲ್ಲ ರೀ. ಸಣ್ಣ ಮೊಮ್ಮಗಳ ಹಠ ಮಾಡ್ತಾಳಂತ ಹೋಗಿ ಬರಲಿ ಅಂತ ನಾವು ಅಂದೆವು. ಈಗ ನಮ್ಗೆ ಇಂಥ ದುರಂತ ಆಗ್ತದಂತ ನಮಗೆ ಇದೇನು ತಲೆಯೊಳಗೆ ಬರಲಿಲ್ಲ ರೀ. ಅದು ಅಮ್ಮನಕಿಂತ ನಮ್ಮ ತಂಗಿ ಮೇಲೆ ಭಾಳ ಜೀವ. ಅವಳು ಪ್ರಯಾಗರಾಜ್ ಹೋದಂಗಿಂದ್ರೆ ಊಟನ ಮಾಡಿಲ್ಲ ಅಂತ ಪಪ್ಪನ ಕಡೆಯಿಂದ ಬಂತೀವಾಗ ಅಂತ್ಯದಕ್ಕೆ ನಾನು ಇಲ್ಲಿ ಶಾಪುರ ರುದ್ರಭೂಮಿ ಮಾಡ್ಬೇಕಂತ ಯೋಜನೆ ಮಾಡಿದೆ. ಅಲ್ಲಿ ಎಲ್ಲ ತಯಾರಿ ವ್ಯವಸ್ಥೆ ಮಾಡ್ಕೊಂಡೇನಿ. ಇನ್ನು ಸಾಯಂಕಾಲ 6 ಗಂಟೆ ಈ ಸಂಪರ್ಕ ಕೈ ಹಸ್ತಾಂತರ ಆದ ನಂತರ ಇಲ್ಲೇ ಶಾಪುರ ಒಳಗೆ ಅಂತ್ಯವಿಧಿ ಮಾಡ್ಕೊಂಡು ಅಗ್ನಿ ಸ್ಪರ್ಶ ಕೊಡಬೇಕಾಗುತ್ತೆ. ಅರುಣ್ ಘೋರ್ಪಡೆ ಕುಟುಂಬದಲ್ಲಿ ಮೌನ. ಅಣ್ಣನನ್ನ ನೆನೆದು ಸಹೋದರಿಯರ ಕಣ್ಣೀರು. ಬೆಳಗಾವಿಯ ಶೆಟ್ಟಿಗಲ್ಲಿಯ ಅರುಣ್ ಘೋರ್ಪಡೆ ಹಾಗೂ ಕಾಂಚನ ದಂಪತಿ ಪ್ರಯಾಗ್ರಾಜ್ಗೆ ತೆರಳಿದ್ದು ಇದರಲ್ಲಿ ಕಾಲ್ತುಳಿತದಲ್ಲಿ ಕಾಂಚನಾ ಪತಿ ಅರುಣ್ ಮೃತಪಟ್ಟಿದ್ದಾರೆ. ಅಣ್ಣನನ್ನ ನೆನೆದು ಸಹೋದರಿಯರು ಕಣ್ಣೀರು ಹಾಕಿದ್ದಾರೆ. ನಮ್ಮನ್ನ ತುಂಬಾ ಕಾಳಜಿಯಿಂದ ಅಣ್ಣ ನೋಡ್ಕೊಳ್ತಾ ಇದ್ದ. ಮಕ್ಕಳ ಮದುವೆ ಕೂಡ ಮಾಡಿಸ್ತೇನೆ ಅಂದಿದ್ದ. ಈಗ ಅಣ್ಣನೇ ಇಲ್ಲ ಅಂತ ಸಹೋದರಿಯರು ಕಣ್ಣೀರಿಟ್ಟಿದ್ದಾರೆ. ನಮ್ಮಪ್ಪ ಅಮ್ಮ ಇದ್ದಂಗೆ ನಾವು ಇದ್ರು ಅವ್ರಿ. ನಮ್ಮನ್ನ ಏನೋ ಹಿಂಗೆ ನಮ್ಗೆ ಹೊಳಿ ಮಾತಾಡಿಲ್ರಿ. ನಮ್ಗೆ ಭಾಳ ಸಾಯಿದ್ರು. ನಮ್ಗೆ ಬಿಟ್ಟು ಹೋದ್ರಿ ಅಪ್ಪ. ನಮ್ಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತ್ರಿ. ಹೋಗ್ತೇನೆ ಅಂತ ದೇವ್ರಿಗೆ ಹೋಗ್ಬಿಟ್ಟ. ಅದು ಅಲ್ಲೇ ಇದು ಬಿಟ್ಟ. ದೇವ್ರಂತ ಮನುಷ್ಯರಿ ನಮ್ಮ ಅಣ್ಣವರು ಈ ಥರ ಆಗ್ತೈತೆ ಅನ್ನೋದು ನಮಗೆ ಗೊತ್ತಿದ್ದಿದ್ದಿಲ್ಲ ರೀ. ಇಂಥ ಮನುಷ್ಯಾಗ ದೇವ್ರದಿಟ್ಟೆಲ್ಲ ಮಾಡ್ತಿದ್ರು. ದೇವ್ರು ಯಾಕೆ ಕಣ್ ತೆಗಿಲಿಲ್ಲೋ ಯಾರಿಗೆ ಗೊತ್ತಾ. ದೇವ್ರ ಕಡೆನ ಹೋಗಿ ಅವ್ರ ಜೀವ ಇದನ್ನಾಗೋದಿತ್ತು ಏನೋ. ಒಂದು 50 ಮಂದಿ ತುಳಿದ್ರಂತ್ರಿ. 8 ಮಂದಿ ತುಳಿದ್ರು ದೇವ್ರಿಗೆ ಕೊಡ್ತಾರೆ. ಪ್ರಯಾಗ್ರಾಜ್ಗೆ ಹೋದ ಪತ್ನಿ ಬರಲೇ ಇಲ್ಲ. ಮಹಾದೇವಿ ಕುಟುಂಬದಲ್ಲಿ ಮೌನ. ಬೆಳಗಾವಿಯ ಮಹಾದೇವಿ ಕುಟುಂಬದ್ದು ಇನ್ನೊಂದು ಕತೆ. 2 ಮಕ್ಕಳಿಗೆ ಹೇಳಿ ಕುಂಭಮೇಳಕ್ಕೆ ಹೊರಟ ಮಹಾದೇವಿ ಶವವಾಗಿ ವಾಪಸ್ ಆಗ್ತಿದ್ದಾರೆ. ಪತ್ನಿಯನ್ನ ಕಳೆದುಕೊಂಡು ಹನುಮಂತ ಕಣ್ಣೀರು ಹಾಕ್ತಿದ್ದಾರೆ. ನಾಳೆ ಹುಬ್ಬಳ್ಳಿಯ ನೂಲ್ವಿಯಲ್ಲಿ ವೀರಶೈವ ಸಂಪ್ರದಾಯದಂತೆ ಅಂತ್ಯಕ್ರಿಯೆಗೆ ಕುಟುಂಬ ಮುಂದಾಗಿದೆ. ಮದುವೆಯಾಗಿ 30 ವರ್ಷ ಆಯ್ತು.
ಅವ್ರಿಗೆ ಎಷ್ಟು ಜನ ಮಕ್ಕಳಿದ್ರು ಅವ್ರಿಗೆ? ಅವ್ರಿಗೆ 2 ಗಂಡು ಮಕ್ಕಳು. ಒಬ್ಬ ಪ್ರದೀಪ್ ಅಂತ ದೊಡ್ಡ ಮಗ, ಪ್ರಮೋದ್ ಅಂತ ಸಣ್ಣ ಮಗ. 35ರಿಂದ 40 ಜನ ಹೋಗಿದ್ರು. 2 ಗಾಡಿ ಮಾಡಿದ್ರು ಅವರು. ನಾವು ಲಿಂಗ ಧರ್ಮದ ಟೈಪಿಂದ ಮಾಡ್ತೀವಿ ನಾವು ಅಗ್ನಿ ಸ್ಪರ್ಶೆ. ಹುಬ್ಳಿಯಲ್ಲೇ ಅಂತ್ಯಕ್ರಿಯೆ ಆಗುತ್ತೆ ಸರ್? ಹುಬ್ಳಿಯಿಂದ 10 ಕಿಲೋಮೀಟರ್ ನೂಲಿವಿ ಅಂತೇಳಿ ಅವ್ರ ತವ್ರ ಮನೆ ಮಾಡ್ತೀವಿ. ಲಿಂಗಾಯತ ಧರ್ಮದ ಪ್ರಕಾರ ಅಗ್ನಿ ಸ್ಪರ್ಶ ಮಾಡ್ತಿರೋ ಅಥವಾ ಎರಡೂ ಮಾಡ್ತೀವಿ ನಾವು. ಅಗ್ನಿ ಸ್ಪರ್ಶೆ ಮಾಡ್ತೀವಿ ಮತ್ತು ಮಣ್ಣನ್ನು ಇದು ಮಾಡ್ತೀವಿ ನಾವು ಈಗ ಇವ್ರನ್ನ ಅಗ್ನಿ ಸ್ಪರ್ಶೆ ಮಾಡ್ತೀವಿ. ಕುಂಭಮೇಳದಲ್ಲಿ ರಾಜ್ಬಿ ಶೆಟ್ಟಿ, ಅನುಶ್ರೀ ವಾಸ್ತವಸ್ಥಿತಿ ಹಂಚಿಕೊಂಡ ಸೆಲೆಬ್ರಿಟಿಗಳು. ಈ ಮಧ್ಯೆ ಪ್ರಯಾಗ್ರಾಜ್ಗೆ ತೆರಳಿರುವ ನಟ ಹಾಗೂ ನಿರ್ದೇಶಕ ರಾಜ್ಬಿ ಶೆಟ್ಟಿ, ನಿರೂಪಕಿ ಅನುಶ್ರೀ ಹಾಗೂ ಚಾರ್ಲಿ ಸಿನಿಮಾ ನಿರ್ದೇಶಕ ಕಿರಣ್ ರಾಜ್ ಕುಂಭಮೇಳದ ಕ್ಷಣವನ್ನ ಹಂಚಿಕೊಂಡಿದ್ದಾರೆ. ಮುಂಜಾಗ್ರತೆ ವಹಿಸಿದ್ರೆ ಅನಾಹುತಗಳನ್ನು ತಡಿಬಹುದು ಅಂತ ಪಬ್ಲಿಕ್ ಟಿವಿಗೆ ರಿಯಾಕ್ಟ್ ಮಾಡಿದ್ದಾರೆ. ಬಹಳ ಖುಷಿ ಇದೆ. ಏನಂದ್ರೆ ನಮ್ಮ ಟೀಮಲ್ಲಿ ಅಂದ್ರೆ ನನ್ನ ತಂಗಿಯಿಂದ ಹಿಡಿದು 3 ಜನ ಹೆಣ್ಮಕ್ಳಿದ್ರು. ಹಾಗಾಗಿ ಅಲ್ಲಿ ಕಾಲ್ ತುಳಿತಾ ಇತ್ತು, ಅದಾಯ್ತು ಇದಾಯ್ತು ಅಂತ ಒಂದು ಭಯ ಇತ್ತು, ಅವ್ರನ್ನ ಹೇಗ್ ಕರ್ಕೊಂಡು ಹೋಗೋದು, ಹೇಗ್ ಇದ್ ಮಾಡೋದು ಅಂತ. ಬಟ್ ಆಕ್ಚುಲಿ ಸರ್ಪ್ರೈಸಿಂಗ್ ಆಗಿ ನಾವು ಒಂದು ಅರ್ಧ ಗಂಟೆ ಬೇಕಾದ್ರೂ ನೀರಲ್ಲಿ ನಿಲ್ಬೋದಿತ್ತು, ಅಷ್ಟು ಆರಾಮಾಗಿತ್ತು. ಬೆಳಿಗ್ಗೆ ಅದಾದ ತಕ್ಷಣ ಅಂದ್ರೆ ಏನಾಗತ್ತಂದ್ರೆ ಇಲ್ಲಿ ಜನ ಜಾಸ್ತಿಯಾಗಿ ಇದಾಗೋದಕ್ಕಿಂತ ಕೆಲವು ಸಲ ಏನಾಗ್ಬಿಡುತ್ತೆ, ಜನಕ್ಕೆ ಎಲ್ಲದೂ ಕೂಡ ನಾವು ಮೊದಲು ಅನುಭವಿಸ್ಬೇಕು ಅನ್ನುವಂತ ಒಂದು ಓಟ ಇರುತ್ತಲ್ವಾ, ಆತರ ಇರುತ್ತೆ. ಆ ಆತರದಿಂದಾಗಿ ಪಾಪ ಈ ತರದ ಸಮಸ್ಯೆಗಳು, ಮಿಸ್ಟೇಕ್ಗಳಾಗುತ್ತೆ. ಬಟ್ ಬಹಳ ಒಳ್ಳೆ ಅನುಭವ. ಯಾವ್ದಂದ್ರೆ ಸಣ್ಣ ಸಣ್ಣ ಬದಲಾವಣೆಗಳು ಯಾವಾಗ್ಲೂ ಆಗ್ತಾ ಇರುತ್ತೆ. ನೀವು ಓಪನ್ ಇರ್ಬೇಕು ಅಲ್ಲಿಗೆ. ಅಂದ್ರೆ ನಾನ್ ಟ್ರಿಪ್ ತರ ಬಂದೆ, ನಾನ್ ಟ್ರಿಪ್ ತರ ಹೋದೆ ಅಂತ ಅಂದ್ರೆ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ. ಮತ್ತೆ ಇದನ್ನ ವ್ಯವಸ್ಥೆ ಮಾಡೋದಕ್ಕೆ ಮನುಷ್ಯನಿಗೆ ಸಹಜ ಅಂತ ಅನ್ಸಲ್ಲ ನಂಗೆ, ಅಂದ್ರೆ ಸಾಧ್ಯ ಅಂತ ಕೂಡ ಅನ್ಸಲ್ಲ. ತುಂಬಾ ಜನ ಇದ್ರು. ಸೊ ನನ್ ಪ್ರಕಾರ ನಾವು ಗಂಗೆಯಲ್ಲಿ 10 ನಿಮಿಷ ಇದ್ವಿ ಅಂತ ಅನ್ಕೊಂತೀವಿ. ಬಿಕಾಸ್ ತುಂಬಾ ಓವರ್ವೆಲ್ಮಿಂಗ್ ಆಗಿತ್ತು. ಅಂದ್ರೆ ಅದೇ ಹೇಳ್ದಲ್ಲ, ತುಂಬಾ ಭಾವಗಳಾಗುವಂತ ಒಂದು ಕ್ಷಣ ಅದು. ಬಟ್ ಅದಾದ ನಂತರ ತುಂಬಾ ಜನ ಕಾಯ್ತಾ ಇರ್ತಾರೆ, ನಾವೇ ಅಲ್ಲಿ ಇದ್ಕೊಂಡಿದ್ರೆ ಬಹಳ ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂತ ಹೇಳಿ 10 ನಿಮಿಷ ಇದ್ದು ಆ ಅನುಭವನ ತಗೊಂಡು, ಅಂದ್ರೆ ಆಚೆ ಬಂದ್ಮೇಲೆ ಇನ್ನೊಂದ್ 10 ನಿಮಿಷ ನಮ್ಗೆ ಏನಾಯ್ತು ಅಂತ ಸುಧಾರಿಸ್ಕೊಳಕ್ಕೆ 10 ನಿಮಿಷ ಬೇಕಾಯ್ತು ನಮ್ಗೆ. ಅದೊಂಥರ ಸ್ಟನ್ ಆಗ್ಬಿಡ್ತೀವಲ್ಲ, ಆತರ ಆಯ್ತು ಅದು. ಇವೆಲ್ಲ ಬೆಳವಣಿಗೆಗಳ ಮಧ್ಯೆ ತ್ರಿವೇಣಿ ಸಂಗಮದಲ್ಲಿ ನಿನ್ನೆಯ ಕಾಲ್ತುಳಿತದಿಂದ ಯುಪಿ ಸರ್ಕಾರ ಎಚ್ಚೆತ್ತಿದೆ. ಫೆಬ್ರವರಿ 3ಕ್ಕೆ ಬಸಂತ ಪಂಚಮಿ ಅಂಗವಾಗಿ ಪುಣ್ಯಸ್ನಾನ ನಡೆಯಲಿದ್ದು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ವಿಐಪಿ ಎಂಟ್ರಿ ನಿರ್ಬಂಧಿಸಲಾಗಿದೆ. ವಾಹನಗಳಿಗೆ ನಿರ್ಬಂಧ ಕೂಡ ಹೇರಲಾಗಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.